ಮೊನ್ನೆ ಹೇಳಿದ್ವಿ ದಿಲ್ಲಿ ಗೆಲ್ಲುತ್ತೆ ಅಂತ, ಹಾಗೆ ಆಯ್ತು, ದಿಲ್ಲಿನೇ ಗೆಲ್ತು. ಈಗ ಮುಂಬೈ ಹೈದರಾಬಾದ್ ಮ್ಯಾಚ್ ನಡೀತಾ ಇದೆ. ಪ್ರಿಡಿಕ್ಷನ್ ಏನಾಗುತ್ತೆ ಅಂತ ನೋಡೋಣ. ಈಗ ವಿಡಿಯೋ ಶೂಟ್ ಮಾಡ್ತಿದ್ದೇವೆ, ಮ್ಯಾಚ್ ಇನ್ನೂ ಮುಗ್ದಿಲ್ಲ. ಆದ್ರೆ ಈಗ ಮಾತಾಡೋಣ ಮ್ಯಾಚ್ ನಂಬರ್ 34, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಪಂಜಾಬ್ ಕಿಂಗ್ಸ್. ಈ ಮ್ಯಾಚ್ದಲ್ಲಿ ಮತ್ತೊಮ್ಮೆ ಪಂಜಾಬ್ ಮ್ಯಾಚ್ ಗೆಲ್ಲುತ್ತೆ ಅಂತ ನಾ ಪ್ರೆಡಿಕ್ಟ್ ಮಾಡ್ತಿದ್ದೀನಿ. ಬೆಂಗಳೂರಿಗೆ ಅವರ ಮನೆಯಲ್ಲಿ ಸೋಲಿಸ್ತಾರೆ ಪಂಜಾಬ್. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ನಿಮಗೆ ಹೇಳಬೇಕು ಅಂದ್ರೆ 2018ನಿಂದ ಇವತ್ತಿನವರೆಗೂ RCB ಹೋಮ್ ಗ್ರೌಂಡ್ ಮೇಲೆ ಎಷ್ಟು ಮ್ಯಾಚ್ ಸೋತಿದ್ದಾರೆ ಅಲ್ವಾ, ಅಷ್ಟು ಯಾರೂ ಸೋತೇ ಇಲ್ಲ ಅವರ ಹೋಮ್ ಗ್ರೌಂಡ್ ಮೇಲೆ. ಅಂದರೆ ಆ್ಯಸ್ ಎ ಟೀಮ್ ಹೋಮ್ ಗ್ರೌಂಡ್ ಮೇಲೆ ಅವರು ಜಾಸ್ತಿ ಮ್ಯಾಚ್ ಸೋತಿದ್ದಾರೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂದರೆ 2020ನಿಂದ ಇವತ್ತಿನವರೆಗೂ RCB ಎಷ್ಟು ಮ್ಯಾಚಸ್ ಗೆದ್ದಿದ್ದಾರೆ ಅಲ್ವಾ, ಅಷ್ಟು ಯಾವುದೇ ಟೀಮ್ ಮ್ಯಾಚ್ ಗೆದ್ದೇ ಇಲ್ಲ, ಟೈಟಲ್ ಗೆದ್ದಿಲ್ಲ. ಆದರೆ ಈಗ ನೀವು ಕಾಮೆಂಟ್ ಮಾಡಿ ಏನಾಗ್ಬೋದು ಅಂತ. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಟೆಲಿಗ್ರಾಮ್ ಈಗಲೇ ಜಾಯಿನ್ ಮಾಡಿ. ಲಾಸ್ಟ್ ವಿಡಿಯೋಸ್ದಲ್ಲಿ ನಾನು 500 ರೂಪಾಯಿ ಗಿವ್ ಅವೇ ಕೊಡ್ತೀನಿ ಅಂತ ಹೇಳಿದ್ದೆ, ಆದರೆ ಸ್ಯಾಡ್ಲಿ ಅದು ಯಾರೂ ಗೆದ್ದೇ ಇಲ್ಲ. ಆದರೆ ಇವತ್ತು ನೀವು ಸರಿಯಾಗಿ ಪ್ರೆಡಿಕ್ಟ್ ಮಾಡಿ, ಹೈಯೆಸ್ಟ್ ರನ್ಸ್ ಯಾರು ಮಾಡ್ತಾರೆ ಮತ್ತು ಹೈಯೆಸ್ಟ್ ವಿಕೆಟ್ ಯಾರು ತೆಗಿತಾರೆ ಅಂತ. ನೀವು ಸರಿಯಾಗಿ ಆನ್ಸರ್ ಹೇಳಿದರೆ 500 ರೂಪಾಯಿ ಗಿವ್ ಅವೇ ನಾನು ನಿಮಗೆ ಕೊಡ್ತೀನಿ. ಟೆಲಿಗ್ರಾಮ್ನಲ್ಲಿ ನಾನು ವಿನ್ನರ್ ಅನೌನ್ಸ್ ಮಾಡ್ತೀನಿ, ಅದಕ್ಕೆ ಟೆಲಿಗ್ರಾಮ್ ಈಗೇ ಜಾಯ್ನ್ ಆಗಿ. ಮತ್ತು ನಿಮ್ಮ ಫ್ಯಾಂಟಸಿ ಟೀಮ್ ಬಗ್ಗೆ ಯಾವುದೇ ಕ್ವೆಶನ್ ಇದ್ದರೆ ಕಾಮೆಂಟ್ ಮಾಡಿ, ನಾವು ಖಂಡಿತ ಅದರ ಬಗ್ಗೆ ಆನ್ಸರ್ ಕೊಡೋದಕ್ಕೆ ಟ್ರೈ ಮಾಡ್ತೀವಿ. ಮತ್ತು ಇವತ್ತಿನ ಮಾಡೋ ಟೀಮ್ನಲ್ಲಿ ಯಾವುದೇ ಚೇಂಜಸ್ ಇದ್ದರೆ ನಾವು ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡ್ತಿರ್ತೀನಿ, ಅದಕ್ಕೆ ಟೆಲಿಗ್ರಾಮ್ ಜಾಯಿನ್ ಆಗೋದು ಅನಿವಾರ್ಯ ಆಗುತ್ತೆ. ಕಾಮೆಂಟ್ನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ, ಹೋಗಿ ಅಲ್ಲಿ ಬೇಗ ಬೇಗ ಜಾಯ್ನ್ ಆಗಿ. ಈಗ ವಿಕೆಟ್ ಕೀಪಿಂಗ್ ಸೆಕ್ಷನ್. ನನಗೆ ಈ ಮ್ಯಾಚ್ ಸ್ವಲ್ಪ ಕ್ಲೋಸ್ ಮ್ಯಾಚ್ ಆಗುತ್ತೆ ಅನ್ನಿಸ್ತಿದೆ, ಮತ್ತು ಅದರ ಜೊತೆ ಪಂಜಾಬ್ ಮ್ಯಾಚ್ ಗೆಲ್ತಿದೆ ಅಂತ ಅನ್ನಿಸ್ತಿದೆ. ಅದಕ್ಕೆ ನಾನು ಸ್ವಲ್ಪ ಪಂಜಾಬ್ ಫೇವರ್ನಲ್ಲಿ ಟೀಮ್ ಮಾಡ್ತಿದ್ದೀನಿ. ಬೈ ಚಾನ್ಸ್ ಪಂಜಾಬ್ ಸೋತ್ರು ಕೂಡ ನಮ್ಮ ಫ್ಯಾಂಟಸಿ ಟೀಮ್ಗೆ ಪಾಯಿಂಟ್ಸ್ ಜಾಸ್ತಿ ಸಿಗಬೇಕು, ಆ ಥರ ಟೀಮ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ಚಿನ್ನಸ್ವಾಮಿ ವಿಕೆಟ್ ಇದೆ, ಮತ್ತು 2 ಟೀಮ್ ಟಾಪ್ ಆರ್ಡರ್ ತುಂಬ ಸ್ಟ್ರಾಂಗ್ ಇದೆ. ವಿರಾಟ್ ಕೊಹ್ಲಿ ಜೊತೆ ಫಿಲ್ ಸಾಲ್ಟ್ ಲಾಸ್ಟ್ ಮ್ಯಾಚ್ದಲ್ಲಿ ಇಬ್ಬರು ಸಖತ್ತಾಗಿ ಆಡಿದರು. ಮತ್ತು ಪಂಜಾಬ್ ಕಡೆ ಪ್ರಿಯಾಂಶ್ ಆರ್ಯ ಸೆಂಚುರಿ ಮಾಡಿದ್ದಾರೆ. ಪ್ರಭಸಿಮ್ರನ್ ಸಿಂಗ್ ಕೂಡ 2 50s ಹೊಡೆದಿದ್ದಾರೆ. ಈಗ ನೀವು 4 ಓಪನರ್ ಬ್ಯಾಕ್ ಮಾಡ್ತಿದ್ದೀರಾ ಅಂತ ಕಾಮೆಂಟ್ ಮಾಡಿ. ನೋಡಿ, ಗೆಲ್ಲೋದು ಅಂತರೂ ಒಂದೇ ಟೀಮ್, ಓಕೆ. ಆದರೆ ನನಗೆ ಅನಿಸ್ತಿದೆ 2 ಟೀಮ್ಸ್ ಟಾಪ್ ಆರ್ಡರ್ ಫೈರ್ ಆಗುತ್ತೆ ಅಂತ. ಅಷ್ಟಕ್ಕೂ ಯಾರಾದರೂ ಫ್ಲಾಪ್ ಕೂಡ ಆಗ್ಬೋದು. ಆದರೆ ಸದ್ಯಕ್ಕೆ ನಾನು ಈ 4 ಪ್ಲೇಯರ್ ಬ್ಯಾಕ್ ಮಾಡ್ತಿದ್ದೀನಿ. ಫಿಲ್ ಸಾಲ್ಟ್, ಪ್ರಭಸಿಮ್ರನ್ ಸಿಂಗ್, ವಿರಾಟ್ ಕೊಹ್ಲಿ ಮತ್ತು ಪ್ರಿಯಾಂಶ್ ಆರ್ಯ. ಈ 4 ಪ್ಲೇಯರ್ ಜೊತೆ ನಾನು ಖಂಡಿತ ಹೋಗ್ತೀನಿ, ಯಾಕಂದರೆ ಇವರು ಪವರ್ ಪ್ಲೇ ಚೆನ್ನಾಗಿ ಯೂಸ್ ಮಾಡ್ತಾರೆ. ಔಟ್ಫೀಲ್ಡ್ ಕೂಡ ತುಂಬ ಫಾಸ್ಟ್ ಇದೆ, ಗ್ರೌಂಡ್ ಕೂಡ ಚಿಕ್ಕದಾಗಿದೆ. ನಿಮಗೆ ಈ 4 ಪ್ಲೇಯರ್ನಲ್ಲಿ ಯಾರಿಗಾದರೂ ಡ್ರಾಪ್ ಮಾಡಬೇಕು ಅನಿಸಿದ್ರೆ ಅದು ಪ್ರಭಸಿಮ್ರನ್ ಸಿಂಗ್ಗೆ ನೀವು ಡ್ರಾಪ್ ಮಾಡ್ಬೋದು. ಯಾಕಂದರೆ ಅವರು ಸ್ವಲ್ಪ ಸ್ಟೆಪ್ ಔಟ್ ಮಾಡಿ ಆಡೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಅದರಲ್ಲಿ ತುಂಬ ಸಾರಿ ಔಟ್ ಕೂಡ ಆಗಿದ್ದಾರೆ. ಇವ್ರ ಮುಂದೆ ಇರ್ತಾರೆ ಭುವನೇಶ್ವರ್ ಕುಮಾರ್, ಅದಕ್ಕೆ ಇವರಿಗೆ ಅಷ್ಟು ಈಸಿ ಆಗೋದಿಲ್ಲ. ಮತ್ತು ಈ ಕಡೆ ಫಿಲ್ ಸಾಲ್ಟ್ಗೆ ಹರ್ಷದೀಪ್ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಬೋದು. ಇನ್ ಸ್ವಿಂಗ್ಗೆ ತುಂಬ ಸಾರಿ ಫಿಲ್ ಸಾಲ್ಟ್ ಔಟ್ ಆಗಿದ್ದಾರೆ, ನೀವು ನೋಡಿದಾರ. ಮತ್ತು ಹರ್ಷದೀಪ್ ತುಂಬ ಚೆನ್ನಾಗಿ ಇನ್ ಸ್ವಿಂಗ್ ಮಾಡ್ತಾರೆ, ಅದಕ್ಕೆ ಇದು ಸ್ವಲ್ಪ ಮರಿಬೇಡಿ. ನಂಬರ್ 3ನಲ್ಲಿ ಈ ಕಡೆ ಬರ್ತಾರೆ ಶ್ರೇಯಸ್ ಅಯ್ಯರ್, ಮತ್ತು ಈ ಕಡೆ ಬರ್ತಾರೆ ಮೇ ಬಿ ರಜತ್ ಪಾಟಿದಾರ್ ಅಥವಾ ದೇವದತ್ ಪಡಿಕ್ಕಲ್. ನೋಡಿ, ಟಾಪ್ ಆರ್ಡರ್ನಲ್ಲಿ ಎಲ್ಲರೂ ನಡೆಯೋದಕ್ಕೆ ಅಂತೂ ಸಾಧ್ಯ ಇಲ್ಲ, ಅದಕ್ಕೆ ನಮಗೆ ಸ್ವಲ್ಪ ಟಫ್ ಡಿಸಿಷನ್ ತಗೋಬೇಕಾಗುತ್ತೆ. ಈಗ ಸದ್ಯಕ್ಕೆ ನಾನು ಟೀಮ್ ಮಾಡ್ತಿದ್ದೀನಿ. ಬ್ಯಾಟಿಂಗ್ ಫಸ್ಟ್, ಬೌಲಿಂಗ್ ಫಸ್ಟ್ ಯಾರ್ದು ಬರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಫೈನಲ್ ಟೀಮ್ ಟಾಸ್ ಆದಮೇಲೆ ಡಿಸೈಡ್ ಮಾಡಬೇಕಾಗುತ್ತೆ. ರಜತ್ ಪಾಟಿದಾರ್ 3 ಅಥವಾ 4 ನಂಬರ್ಗೆ ಇವರು ಆಡ್ಬೋದು. ಮತ್ತು ಈ ಕಡೆ ಶ್ರೇಯಸ್ ಅಯ್ಯರ್, ಇವರು 2-3 ಮ್ಯಾಚ್ನಿಂದ ಶಾಂತವಾಗಿದ್ದಾರೆ. ಈ ಮ್ಯಾಚ್ದಲ್ಲಿ ಅವರು ಒಂದು ಒಳ್ಳೆ ಇನ್ನಿಂಗ್ ಆಡ್ತಾರೆ ಅಂತ ನನಗೆ ಅನಿಸ್ತಿದೆ. ಅದಕ್ಕೆ ನಾನು ಶ್ರೇಯಸ್ ಅಯ್ಯರ್ ಜೊತೆ ರಜತ್ ಪಾಟಿದಾರ್ ಈ 2 ಪ್ಲೇಯರ್ಗೆ ಬ್ಯಾಕ್ ಮಾಡ್ತಿದ್ದೀನಿ. ಮತ್ತು ಇವರು ಇಬ್ಬರು ಮಿಡಲ್ದಲ್ಲಿ ಸ್ಪಿನ್ಗೆ ತುಂಬ ಚೆನ್ನಾಗಿ ಆಡ್ತಾರೆ. ಆದರೆ UGCL ರಜತ್ ಪಾಟಿದಾರ್ಗೆ ಸಿಗಿಸ್ಬೋದು, ಇದು ಮಾತ್ರ ಮರಿಬೇಡಿ. ಆಲ್ರೌಂಡರ್ ಸೆಕ್ಷನ್ದಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್, ಇವರು ಕನ್ಸಿಸ್ಟೆಂಟ್ ಫ್ಲಾಪ್ ಆಗ್ತಿದ್ದಾರೆ ವಿತ್ ಬ್ಯಾಟ್, ಆದರೆ ಬೌಲಿಂಗ್ನಲ್ಲಿ 3-4 ಓವರ್ ಮಾಡ್ತಿದ್ದಾರೆ. ಅದಕ್ಕೆ ಇವರು ಒಂದು ಇಂಪಾರ್ಟೆಂಟ್ ಪ್ಲೇಯರ್ ಆಗ್ತಾರೆ. ಫ್ಯಾಂಟಸಿ ಟೀಮ್ ಮಾಡುವಾಗ ಯಾರಿಗೆ ಜಾಸ್ತಿ ಚಾನ್ಸಸ್ ಸಿಗುತ್ತೆ ಅಂತ ಸ್ವಲ್ಪ ಗಮನ ಇಡಬೇಕಾಗುತ್ತೆ. ಜಸ್ಟ್ ಬಿಗ್ ನೇಮ್ ಇದೆ ಅಂತ ತಗೊಳ್ಳೋಕ್ಕೆ ಆಗೋದಿಲ್ಲ. ಮ್ಯಾಕ್ಸ್ವೆಲ್ 5-6 ನಂಬರ್ಗೆ ಬ್ಯಾಟಿಂಗ್ಗೆ ಬರ್ತಾರೆ, ಮತ್ತು ತುಂಬ ದಿವಸ ಕೂಡ ಆಯಿತು ಅವರು ರನ್ಸ್ ಮಾಡಿ. ಆದರೆ ಇವರು ಫೀಲ್ಡಿಂಗ್ ಮತ್ತು ಬೌಲಿಂಗ್ನಲ್ಲಿ ಪಾಯಿಂಟ್ಸ್ ಕೊಡ್ತಾರೆ. ಇವ್ರಿಗೆ ದೂರ ಇಡೋದಕ್ಕೆ ಆಗೋದಿಲ್ಲ ನಮ್ಮ ಟೀಮ್ನಿಂದ. ಇವ್ರ ಜೊತೆ ಕೃಣಾಲ್ ಪಾಂಡ್ಯ, ಯಾಕಂದರೆ ಇವರು ಬೌಲಿಂಗ್ನಲ್ಲಿ ಮಿಡಲ್ ಓವರ್ಸ್ಗೆ ತುಂಬ ಚೆನ್ನಾಗಿ ಹಾಕ್ತಿದ್ದಾರೆ. ಅದ್ರ ಜೊತೆ ಟಫ್ ಸಿಚುವೇಶನ್ ಏನಾದರೂ ಕ್ರಿಯೇಟ್ ಆದರೆ RCBಗೆ ಬ್ಯಾಟಿಂಗ್ನಲ್ಲಿ ಇವ್ರಿಗೆ ಪ್ರಮೋಷನ್ ಕೂಡ ಸಿಗುತ್ತೆ. ನಾವು ಎಷ್ಟು ಸಾರಿ ನೋಡಿದ್ದೀವಿ, ಟಫ್ ಸಿಚುವೇಶನ್ನಲ್ಲಿ ಇವರು ಬ್ಯಾಟಿಂಗ್ ಮಾಡಿದ್ದಾರೆ. ಸ್ವಲ್ಪ ರಿಸ್ಕ್ ಇದೆ, ಯಾಕಂದರೆ ಪಂಜಾಬ್ ಸ್ಪಿನ್ಗೆ ಚೆನ್ನಾಗಿ ಆಡ್ತಾರೆ ಮಿಡಲ್ ಓವರ್ಸ್ನಲ್ಲಿ, ಸ್ಪೆಷಲಿ ಇಂಡಿಯನ್ ಬ್ಯಾಟರ್ಸ್.
ಆದರೆ ಸದ್ಯಕ್ಕೆ ನಾನು ಇವ್ರಿಗೆ ಬ್ಯಾಕ್ ಮಾಡ್ತಿದ್ದೀನಿ. ಮಾರ್ಕೋ ಜಾನಿಸನ್ಗೆ ಸ್ವಲ್ಪ ನಾ ಹೋಲ್ಡ್ ಮಾಡ್ತಾ ಇದ್ದೀನಿ. ಬೌಲಿಂಗ್ನಲ್ಲಿ ಹರ್ಷದೀಪ್ ಸಿಂಗ್, ಇವರು ಇಂಡಿಯಾಗೋಸ್ಕರ T20ನಲ್ಲಿ ಬುಮ್ರಾಕ್ಕಿಂತ ಜಾಸ್ತಿ ವಿಕೆಟ್ ತೆಗೆದಿದ್ದಾರೆ. ಅದಕ್ಕೆ ಇವರು ಒಂದು ಒಳ್ಳೆ ವಿಕೆಟ್ ಟೇಕರ್ ಬೌಲರ್ ಇದ್ದಾರೆ. ಮತ್ತೆ ಡೆತ್ನಲ್ಲಿ 2 ಓವರ್ಸ್ ಮಾಡ್ತಾರೆ, ಅಲ್ಲಿ ಇವ್ರಿಗೆ ಯಾವಾಗಲೂ ವಿಕೆಟ್ ಸಿಗ್ತಾನೆ ಇರುತ್ತೆ. ಇವ್ರ ಜೊತೆ ನಾ ಬ್ಯಾಕ್ ಮಾಡ್ತೀನಿ ಜಾಸ್ ಹೇಜಲ್ವುಡ್. ಯಾಕಂದ್ರೆ ಇವರು ಯಾವುದೇ ಸಿಚುವೇಶನ್ನಲ್ಲಿ ಬೌಲಿಂಗ್ ಮಾಡ್ತಾರೆ. ಹೊಸ ಬಾಲ್, ಮಿಡಲ್ ಓವರ್ಸ್, ಡೆತ್ ಓವರ್ನಲ್ಲಿ ಮತ್ತೆ ಕ್ಯಾಪ್ಟನ್ಗೆ ವಿಕೆಟ್ ತುಂಬಾ ಅಗತ್ಯವಾಗಿರುತ್ತೆ, ಆವಾಗಲೇ ಇವರು ಬೌಲಿಂಗ್ಗೆ ಬರ್ತಾರೆ. ಈಗ ಇವ್ರ ಜೊತೆ ನಾ UJCLಗೆ ಬ್ಯಾಕ್ ಮಾಡ್ತಿದ್ದೀನಿ. ರೀಸೆಂಟ್ಲಿ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಮತ್ತೆ RCBಗೋಸ್ಕರ ತುಂಬಾ ಆಡಿದ್ದಾರೆ ಈ ಗ್ರೌಂಡ್ನಲ್ಲಿ, ಅದು ಮರೆಯೋದಕ್ಕೆ ಆಗೋದಿಲ್ಲ. ಈ ಗ್ರೌಂಡ್ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ನೀವು ಕಾಮೆಂಟ್ ಮಾಡಿ ನಿಮ್ಗೆ ಏನ್ ಅನಿಸ್ತಿದೆ ಅಂತ. ಈಗ ಕ್ಯಾಪ್ಟನ್ ಮತ್ತೆ ವೈಸ್ ಕ್ಯಾಪ್ಟನ್ ಇದ್ದಾರೆ ನಮ್ಮ ಟೀಮ್ ಕಡೆಯಿಂದ, ಶ್ರೇಯಸ್ ಅಯ್ಯರ್ ಮತ್ತೆ ರಜತ್ ಪಾಟಿದಾರ್. ನಿಮ್ಮ ಟೀಮ್ಗೆ ಯಾರು CVC ಇದ್ದಾರೆ ಅಂತ ಕಾಮೆಂಟ್ ಮಾಡಿ. ಮತ್ತೆ ಯಾವುದೇ ಟೀಮ್ನಲ್ಲಿ ಚೇಂಜಸ್ ಇದ್ರೆ ನಾವು ಅದು ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಫಸ್ಟ್ ಕಾಮೆಂಟ್ನಲ್ಲಿ ಪಿನ್ ಮಾಡಿದ್ದೀನಿ, ಆ ಲಿಂಕ್ಗೆ ಹೋಗಿ ಜಾಯ್ನ್ ಆಗಿ. ಮತ್ತೆ ಈ ಮ್ಯಾಚ್ನಲ್ಲಿ 500 ರೂಪಾಯಿ ಗಿವ್ ಅವೇ ಕೂಡ ಇಟ್ಟಿದ್ದೀನಿ, ಹೋಗಿ ಕಾಮೆಂಟ್ ಮಾಡಿ ಬೇಗ ಬೇಗ ಯಾರು ಜಾಸ್ತಿ ರನ್ಸ್ ಮಾಡ್ತಾರೆ ಮತ್ತೆ ಯಾರು ಜಾಸ್ತಿ ವಿಕೆಟ್ ತೆಗಿತಾರೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಆ್ಯಂಡ್ ಬಾಯ್.